4 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿಬಿಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿಬಿಎದ ಮೆಂಬರ್ ಸೆಕ್ರೆಟರಿ ಆದಂಥ ಚೀಫ್ ಕಮಿಷನರ್ ಜಿಬಿಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಳೆದ 10-4ರ ಜಿಬಿಎ ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ ಜಿಬಿಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಒಪ್ಪಿದ್ರು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿಬಿಎದ್ದು ಮೆಂಬರ್ಗಳು ಎಕ್ಸ್ ಆಫೀಷಿಯಲ್ ಮೆಂಬರ್. ಹೀಗಾಗಿ ಅವರು ಹೆಚ್ಚಿನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ ಜಿಬಿಎ ಈ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು ಆದ್ದರಿಂದ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿ ಅಲ್ಲ, ಮೀಟಿಂಗ್ ಅಲ್ಲ, ಇದು ಡೇಟ್ಸನ್ನು ನಾವು ಏನು ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನೋ ಅವ್ರಿಗೆ ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಚುರಲ್ ಕೆಲಾಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು
ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ನಡೆಯಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಏನು ಕಾರಣ ಕೇಳಿದ್ರೆ ಸರ್ ಅದು ಆಧಾರ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ, ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು. ಬೇರೆ ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ. ಕನ್ಸಲ್ಟ್ ಮಾಡಿದ್ರೆ ಕೇಳಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದ್ವಿ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸರ್ನ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವ್ರು ಇಟ್ ಈಸ್ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ ಇದು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರಿಗೆ ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಹೇಳೋದು. ಈಗ ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತು ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕೆಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕಳಿಸಿದ್ವಿ ನಾವು. ಅವರು ಹೇಳ್ಬೋದು, ನೀವು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾನು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್. ಸರ್ ಅವ್ರ ಡೇಟ್ ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ ಸರ್? ಸರ್ ಅವ್ರ ದಿನಾಂಕವನ್ನ ಹೇಳಿ ಸರ್, ದಿನಾಂಕವನ್ನು ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? 45 day window is there. There is a 45 day window for code of conduct. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ಸಮಾಲೋಚನೆ ಅಂದ್ರೆ ಹೇಗೆ? ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ? GBA ಕೇಳಬೇಕು, ಸಮಾಲೋಚನೆ ಮಾಡಿ. ನೀವು ಡೇಟ್ ಫಿಕ್ಸ್ ಮಾಡುವಾಗ GBA ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ. ಗೊತ್ತಾಯ್ತಾ? ಸರ್ ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟನ್ನು ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಏನಾದರೂ ಡೆಡ್ಲೈನ್ ಅಲ್ಲ ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನು ನಿಮಗೆ ತಿಳಿಸ್ಬೇಕು ಸರ್? ಅದೇನಾಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ. ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರಾ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಹೇಳಿದ್ದಾರೆ? ಬಿಡ್ಲಿ. ಸರ್ 24 ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀರಿ ಸರ್. ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟಿಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರ ಡೇಟ್ ಕೊಟ್ಟ ಮೇಲೆ ನೀವು ಅನೌನ್ಸ್ ಮಾಡ್ತೀರಾ? ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಹೇಳಿದ್ರಲ್ಲ, 45 days ಮಾಡ್ಬೇಕಾ? ಇವತ್ತು ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತಿಲ್ಲ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡೋದು ಕೂಡ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡು. ಸರ್ ಈಗ ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು, ಅವರ ಲೈಫ್ ಇದ್ದದ್ದು SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು, ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಎಂಥದ್ದು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ. ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವೇನೇನೋ ನೀವಂದರೆ ಅವರು GBA ನಿಮ್ಮ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, GBA ಕಿವಿಗೆ ಹಾಕಿಬಿಟ್ನಾ, ಮುಗಿತ್ತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಏನೋ ಕೇಳಿದ್ರೆ ಇವ್ರ ಮುಗಿ ಕಾಲದಿಲ್ಲ. GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ. ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಅವರನ್ನು ಮಾತಾಡಿಸಬೇಕು ಅಂತ 10(4) ಅವರಿಗೆ ಅಧಿಕಾರ ಇದೆ. GBA ಸೆಕ್ಷನ್ 10 ಸಬ್ಸೆಕ್ಷನ್ 4 GBA ಆ್ಯಕ್ಟ್ನಲ್ಲಿ ಅವ್ರಿಗೆ GBAದವರು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ದ GBA ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ಕನ್ಸರ್ನ್ ಅಲ್ಲ.
ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಂದ ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಾಗಿ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟಿಸ್ ಇಲ್ಲ ಅಂತ ಈ ಹಿಂದೆನೂ ಬರೆದಿದ್ದಾರೆ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ. ಆಯಿತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ BBP ಅವರು, ಸರ್ಕಾರದವರು ಮ್ಯಾನ್ ಪವರು, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನು ತಿಳ್ಕೊಬೇಕು, ಆಯ್ತಾ ಅಂತ ತಿಳ್ಕೊಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೊಬೇಕು, ಏನಿಲ್ಲ. ಸೊ ನಾವು ಏನು ಫಾಲೋ ಮಾಡ್ಬೇಕಾಗಾರೆ ಜಡ್ಜ್ಮೆಂಟ ಫಾಲೋ ಮಾಡಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀವಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಈ 1 ವಾರನ ಸರ್? ಓ, ನೀವು ಕಟ್ಟಬೇಕು ನಿಮಗೆ ಹೇಳಮ್ಮ. ಒಂದು ದಿವಸ 2 ದಿವಸ ಕಡಿಮೆ ಆಗತ್ತೆ. ಸರ್, ಈಗ ಸರ್ 390 ವಾರ್ಡಿಗೆ ಹೌದು, ನೀನೇನೇ ಕೇಳ್ತಾ ಇದ್ದಲ್ಲಪ್ಪ, ಈಗಾಗಲೇ ಹೇಳಿದ್ದೀನಿ. ಇನ್ನೂ ನಿಮ್ಗೆ ಕರಿತೀನಲ್ಲ ಅವಾಗ, ಇನ್ನೊಂದ್ಸಲ ಕರಿತೀನಲ್ಲ ಅವಾಗ ಮತ್ತೊಮ್ಮೆ ಬ್ಯಾಲೆಟ್ ಪೇಪರ್ ಈ ಮೀಟಿಂಗ್ ಕರಿತೀನಿ ಬಿಡಪ್ಪ. ಹೆಂಗಿದೆ ಹೇಳಿ ಏನು ಕೇಳ್ತಾರೆ ಸರ್? ಜೂನ್ 14ರಿಂದ 24 ಟೈಮ್ ಚುನಾವಣೆ ನಡೆಸೋ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದು ವೇಳೆ ಏನಾದರೂ GB ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆ ಒಂದು ವಾರದೊಳಗೆ ತಾವೇ ಚುನಾವಣೆ ದಿನಾಂಕ ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ, ಇನ್ನೇನು ಬರೋದು ಮತ್ತೆ ಏನು ಈಗ GB ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಮ್ಮ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ GB ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆದ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗತ್ತಾ ಅಂತ? ಇವತ್ತಿನ ಹೈಲೈಟ್ ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಅವ್ರು ಏನು ಸಮಸ್ಯೆಗಳು ಇದ್ದವಲ್ಲ, ಕಷ್ಟ ಆಯ್ತು ಇಲೆಕ್ಷನ್ ಮಾಡಲಿಕ್ಕೆ ಡಿಫಿಕಲ್ಟಿ ಅಂತ ಹೇಳಿದ್ದಲ್ಲ, ನಾವು ಆಲ್ರೆಡಿ ತಿಳಿಸ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ, ಅದು ನಮ್ಮ ಅರ್ಜಿಯೂ ಕೂಡ ಪೆಂಡಿಂಗ್ ಇದೆ. ಅದನ್ನ ಬೋರ್ಡ್ ಮೇಲೆ ಬಂದಿಲ್ಲ ಅಷ್ಟೇ. ಅದು 3 ವಾರ ಆಯ್ತು ನಾವು ಹಾಕಿ. ಈಗ 2-3 ವಾರದಿಂದ ನಮ್ಗೆ ಆದೇಶ ಬರಲಿಲ್ಲ ಅಂದರೆ ನಾವೇನು ತಿಳ್ಕೊಬೇಕು? ಬೋರ್ಡ್ ಮೇಲೆ ಬರಲಿಲ್ಲ ಅಂದರೆ ಏನು ತಿಳ್ಕೊಬೇಕು? ಪೋಸ್ಟ್ಪೋನ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಬೇಕಾಗಿಲ್ಲ. ಸೊ ನಮ್ಮಷ್ಟು ನಾವು ರೆಡಿ ಇರಬೇಕು. ನಾವು ರೆಡಿ ಇದ್ದೀವಿ ಎಲೆಕ್ಷನ್ ಮಾಡಕ್ಕೆ. 75 ಸದಸ್ಯರಿದ್ದಾರೆ, ಅಧ್ಯಕ್ಷ CM ಇದ್ದಾರೆ, ಉಪಾಧ್ಯಕ್ಷರು DCM ಇದ್ದಾರೆ, ಬಹುತೇಕರು ಯಾವ ಅಟೆಂಡ್ ಆಗಿಲ್ಲ. ಉತ್ತರ ಕೊಟ್ಟಿದ್ದೀನಿ. ವಿಧಾನಸೌಧದ 2 ಸಲ ಸಭೆನ ನೀವು ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಅದಕ್ಕೆ ಹೇಳ್ತೀನಿ, ಇದು ನಾವು ಈಗ ರೀಸೆಂಟ್ ಆಗಿ ಬಂದಿದ್ದೀವಿ ನಮ್ಮ ಕಚೇರಿ. ಓಕೆ, ನಮ್ಮ ಕಚೇರಿಯಲ್ಲಿ ಸದಾಶಿವನಗರ ಬಳ್ಳಾರಿ ರೋಡ್ನಲ್ಲಿ ಇತ್ತು. ಆಯಿತಾ? ಇಲ್ಲಿ ನಾವು ನಾರ್ಮಲ್ ಆಗಿ ಒಂದಷ್ಟು ಮೀಟಿಂಗ್ ಮಾಡೋಕ್ಕಂತ ಇತ್ತು. ಆದರೆ GBಯಲ್ಲಿ ಸುಮಾರು 3 ಸದಸ್ಯರು ಇರೋದು ಕಂಡು ಬಂದ ನಾವು ಇದು ಜಾಗ ಸಾಕಾಗೋದಿಲ್ಲ, ಇದು ಜಾಗ ಸಾಕಾಗೋದಿಲ್ಲ ಅನ್ನೋದು ನಾವು ಅಲ್ಲಿ ದರ ಕ್ಲೋಸ್ ಮಾಡೋಕ್ಕಂತ ಹೋದ್ವಿ. ಆದರೆ CBI ಆ್ಯಕ್ಟ್ನಲ್ಲಿ ಚೀಫ್ ಕಮಿಷನರ್ ಅವರಿಗೆ ಸೆಕ್ಷನ್ 10(4) ಕೆಳಗೆ ಅಥರೈಸೇಷನ್ ಕೊಟ್ಟರು, ಅಥಾರಿಟಿ ಕೊಟ್ಟರು. GBIದವರು ಬೋರ್ಡ್ ಆಫ್ ಏನಿದ್ದಾರೆ ಮೆಂಬರ್ಸು, ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್ GB ಅಂತಾರೆ ಅವರಿಗೆ. ಅವರು ಚೀಫ್ ಕಮಿಷನರ್ಗೆ ಅಥಾರಿಟಿ ಕೊಟ್ಟರು, ನೀವೇ ಈ ಗೋ ಆ್ಯಂಡ್ ಅಪೇರ್ ಕೊಟ್ಟರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಹೀಗಾಗಿ ಎಲ್ಲರೂ ಬೇಕಾಗಿಲ್ಲ ಅಂತ ಅವ್ರು ಬಂದಿದ್ದಾರೆ ಅಷ್ಟೇ. ಬ್ಯಾಲೆಟ್ ಪೇಪರ್ ಈಗ ಕೇಳಿಲ್ಲ, ಹೇಳಿದ್ರು ಹೂ ಅಂತ ಹೇಳಿಲ್ಲ ಅವ್ರು. ಅದಕ್ಕೆ ಈಗ ಕೇಳಿದ್ರಲ್ರಿ ಸರ್, ನೀವು ಮುಂಚೆ ಹೇಳಿರೋದು ಈಗ ಮತ್ತೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ. ಸರ್, ಈಗ BBMP ಇದ್ದಿದ್ದನ್ನ 5 ಕಾರ್ಪೊರೇಷನ್ ಮಾಡಿದ್ರು, GBA ಮಾಡಿ 5 ಕಾರ್ಪೊರೇಷನ್ ಮಾಡಿದ್ರು. ಈಗ ಹೈಕೋರ್ಟ್ ಅಲ್ಲಿ BJP ಸೇರಿದಂತೆ ಒಂದಷ್ಟು ಜನ ಎಲ್ಲ ಅಪ್ಲಿಕೇಶನ್ಸ್ ಹಾಕಿದ್ದಾರೆ 5 ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ. ಸೊ ಆ ಅರ್ಜಿ ಇರೋ ನಡುವೆನೆ ಈಗ 5 ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ. ಅದು ಅಲ್ಲಿ ಹೈಕೋರ್ಟ್ನಲ್ಲಿ ಏನು ಅರ್ಜಿ ಹಾಕಿದ್ದಾರೆ, ಏನು ಆರ್ಡರ್ ಆಗಿದೆ ನನಗೆ ಏನು ಗೊತ್ತಿಲ್ಲ. ಆಯಿತಾ? ನಮ್ಮ ಮುಂದೆ ಇರುವುದು ಈಗ
ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಏನು ನಿರ್ದೇಶನ ಇದೆಯೋ ಅದನ್ನಷ್ಟೇ ಪಾಲಿಸಬೇಕು. ಉಳಿದದ್ದು ನನಗೇನು ಮಾಹಿತಿ ಇಲ್ಲ. ಸರ್, ಈಗ ಸರ್ಕಾರಕ್ಕೆ ಲೆಟರ್ ಬಂದಿದೆ, ಅಂದರೆ ದುಡ್ಡಿಲ್ಲ ಅಂತ 60 ಕೋಟಿನ ಕೇಳಿದಿಲ್ಲ, ಅದು ಕೊಡಕ್ಕೆ ಒಪ್ಕೊಂಡಿದ್ದಾರೆ ಸರ್ಕಾರಕ್ಕೆ. ಹಾಗಲ್ಲದೆ ಅದು ಅದೇ ಎಲೆಕ್ಷನ್ಗೆ ದುಡ್ಡಿಲ್ಲ ಅಂತ ಆಯ್ತು. ಅದೆಲ್ಲ ತಪ್ಪು ಕಲ್ಪನೆ. ನೀವೇ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೀರಿ. ನೀವು ದುಡ್ಡು ಇಲ್ಲ ಕೊಡಿ ಅಂತ ಕೇಳಿಲ್ಲ ಅವ್ರಿಗೆ. ನಾವು ಮಾರ್ಚ್ 31ರವರೆಗೆ ನಮ್ಮ ಹತ್ರ ದುಡ್ಡು ಇರುತ್ತೆ. ಮತ್ತೆ ಅವರು ಬಜೆಟ್ ಆದಮೇಲೆ ಮತ್ತೆ ಅದನ್ನು ನಮ್ಗೆ ರೀಅಪ್ರೋಪ್ರಿಯೇಟ್ ಮಾಡ್ತಾರೆ. ಆಯಿತಾ? ಮತ್ತೆ ಕೊಡ್ತಾರೆ ದುಡ್ಡು. ಅದನ್ನು ಕೊಡೋದ್ರಲ್ಲಿ 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗಿದೆ ಹೊರತು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೇ ಇಲ್ಲ ಅವರು. ಸರ್ಕಾರದವರು ನಮ್ಮ ಹತ್ರ ದುಡ್ಡಿಲ್ಲ, ಎಲೆಕ್ಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳೇ ಇಲ್ಲ ಅವರು. ಅವು ಇವು ಟೆಕ್ನಿಕಲ್ ಇರ್ತಾವೆ ಸರ್. ಅವು ಗಡ್ಡಿ ಒಳಗೆ ನಮ್ಮ ಹತ್ರ ಕೊಡ್ತಾರೆ. ನಮ್ಮ ಹತ್ರ ದುಡ್ಡು ಇರುತ್ತೆ. ನಮ್ಮ ಹತ್ರ ಆಲ್ವೇಸ್ ದುಡ್ಡು ಇರುತ್ತೆ. ಎಲೆಕ್ಷನ್ ಸಲುವಾಗಿ ದುಡ್ಡು ಇರುತ್ತೆ. ಆದರೆ ಏನು ಮಾಡ್ತಾರೆ, ಮಾರ್ಚ್ 31ಕ್ಕೆ ಬಜೆಟ್ ಟೈಮ್ನಾಗೆ ಅವರು ಅದನ್ನು ರೀಅಪ್ರೋಪ್ರಿಯೇಟ್ ಮಾಡಿ ನಮ್ಗೆ ಮತ್ತೆ ಏಪ್ರಿಲ್ ಒಳಗೆ ಕೊಡ್ತಾರೆ. ಇನ್ನೊಂದು ಅಲ್ಲಿ ಈ ಸಲ ಏನಾಗಿದೆ ಅಂದರೆ ಒಂದು 4-5 ದಿವಸ ಡಿಲೇ ಆಗಿದೆ. ಅವರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೇ ಇಲ್ಲ. ಅವರು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವೆಲ್ಲವೂ ಕಾನ್ಸ್ಟಿಟ್ಯೂಷನಲ್ ಕೆಲಸ. ಇವು ಮಾಡಲೇಬೇಕು. ಇದನ್ನು ಯಾವುದು ಹೇಳಿ, ಚುನಾವಣೆಗೆ. ಹೀಗಾಗಿ ಅದೇನು ಅದು ಅದು ಅದೇನು ತಾವು ಕೇಳುವಂಥ ಪ್ರಶ್ನೆ ಅಥವಾ ಬೇರೆ ಯಾವ ಅಂತ ಒಂದು ವಿಚಾರ ಇದ್ದರೆ, ಅದು ದುಡ್ಡಿಲ್ಲ ಅಂತ ಏನು ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾ ಇರಲ್ಲ, ಅದು ಸುಳ್ಳು. ಸತ್ಯಕ್ಕೆ ದೂರವಾದದ್ದು. ಕೊಡ್ತಾರೆ. ಇನ್ನೊಂದು ಒಂದು ಔಟ್ ಆಫ್ ದಿ ಸರ್ಕಾರ ಕೊಡ್ತಾ ಇದೆ ಸರ್. ಕೊಡ್ತಾ ಇದೆಯಲ್ಲ. ಎಲ್ಲ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಸರ್ಕಾರದ ನಡೆಗೆ ಅಸಮಾಧಾನ ಇದೆ. ಯಾಕಂದ್ರೆ ಎಲೆಕ್ಷನ್ ನಡೆಸುವಂತ ವಿಚಾರದಲ್ಲಿ ಸಕಾರಾತ್ಮಕವಾಗಿ ಡೈರೆಕ್ಷನ್ಸ್ ಫಾಲೋ ಮಾಡ್ತಾ ಇಲ್ಲ ಸರ್ಕಾರ. ಯಾಕಂದ್ರೆ ಸಿಎಂ ಡಿಸಿಷನ್ ಬೇರೆ ಆಗಿದೆ ಇವತ್ತು. ಅಲ್ಲಲ್ಲ, ಅಂದ್ರೆ ಎಲೆಕ್ಷನ್ ಕಮಿಷನ್ಗೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳು ಈಗದೇ ಸರಿ ಇಲ್ಲ ಸಲ್ಲದ ಕಾರಣ ಕೊಡ್ತಿದ್ದಾರೆ. ಎಲೆಕ್ಷನ್ ಇದೆ, ಆಮೇಲೆ ಜನಗಣತಿ ಅಧಿಕಾರಿಗಳ ಮೂಲಕವಾಗಿ ನಮಗೆ ಮಳೆಗಾಲ ಇದೆ, SIR ಮಾಡಬೇಕು, ಜನಗಣತಿ ಮಾಡಬೇಕು ಅಂತೆಲ್ಲ ನೆಪಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಸರ್ಕಾರ. ಅದು ಹಂಗೆ ನೆಪಗಳು ಕೊಟ್ಟಾಗ ಅಸಹಕಾರ ಆಗಲ್ಲ. ಅವಾಗ ಅಸಹಕಾರ ಯಾವಾಗತ್ತೆ, ನಮ್ಗೆ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ರೆ, ನಮಗೆ ಕಟ್ಟಡ ಕೊಡ್ತಾ ಇದ್ರೆ, ನಮ್ಗೆ ದುಡ್ಡು ಕೊಡ್ತಾ ಇದ್ರೆ, ನಮ್ಮ ಆಯೋಗದ ವಾಹನಗಳನ್ನು ತೆಗೆದುಕೊಂಡ್ರೆ ಅದು ಅಸಹಕಾರ ಆಗುತ್ತೆ. ಈಗ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಪಾಪ. ಅವರು ತಮ್ಮ ಕಷ್ಟಗಳನ್ನು, ತಮ್ಮ ಪ್ರಾಬ್ಲಮ್ಸನ್ನು ಹೇಳ್ಕೊಂಡ್ರೆ ಮತ್ತೆ ಯಾರು ಮುಂದೆ ಹೇಳ್ಬೇಕು? ಅವರು ನಮ್ಮ ಮುಂದೆ ಹೇಳ್ಬೇಕು, ಕೋರ್ಟ್ ಮುಂದೆ ಹೇಳ್ಬೇಕು. ಎರಡೇ ಕಡೆ ಅಲ್ಲ. ಸರ್ಕಾರ ಮತ್ತು GBAದವರು, ಕಾರ್ಪೊರೇಷನ್ದವರು ನಮ್ಮ ಮುಂದೆ ಹೇಳ್ಬೇಕು, ಮೂರನೇದವರು ನಿಮ್ಮ ಮುಂದೆ ಹೇಳ್ಬೇಕು ಅಷ್ಟೇ. ಯಾವ ಅವಕಾಶ ಇಲ್ಲ ಸರ್ ಈಗ ಅವ್ರಿಗೆ. ಅದಕ್ಕೆ ನಿಮ್ಮ ಮೂಲಕ ಹೇಳ್ತಾ ಇದ್ದಾರೆ. ಈ ಮುಂದೆ ಬಾ ಸ್ವಲ್ಪ. ಅವಕಾಶ ಇಲ್ಲ, ಯಾಕಂದ್ರೆ ಮಾಡ್ಲೇಬೇಕಂತ ಹೇಳ್ಬಿಟ್ಟಿದ್ದಾರೆ. ಈಗ ನಿಮ್ರು ಈ ತರ ಸಿಬ್ಬಂದಿಗಳು ಬೇರೆ ಬೇರೆ ಕೆಲಸಕ್ಕೆ ನಿಯೋಜನೆ ಆಗಿದೆ, ನಿಮ್ ಮೂಲಕ ನೆಪ ಹುಡುಕ್ತಾರೆ. ಅಂದ್ರೆ ಕುಂಟು ನೆಪ ಹೇಳೋ ಕೆಲಸ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಹೋಗ್ತೀರಾ ಸರ್ ಇದನ್ನ? ಅದು ಕುಂತೈತೋ ನೀಟಾಗೈತೋ ನೆಪ ಗೊತ್ತಿಲ್ಲ. ಬಟ್ ಅವ್ರ ಸಮಸ್ಯೆಗಳನ್ನ ಹೇಳ್ತಾರೆ, ಮತ್ತೆ ಹೇಳ್ಕೋಬೇಕಾಗ್ತದೆ, ಹೇಳ್ಕೊಂಡಿದ್ದಾರೆ. ಆಸ್ ಎ ಕಮಿಷನರ್ ಆಗಿ ಸರ್, ನಿಮಗೆ ಅವ್ರು ಕೊಡೋಂಥ ರೀಸನ್ಗಳು ಹೌದು ಜಿನೇನ್ ಅಂತ ಅನ್ಸುತ್ತೆ. ನಾನು 31 ವರ್ಷ ಜಡ್ಜಾಗಿ ಕೆಲಸ ಮಾಡಿದ್ದೇನೆ. ಆಗಿಂದಾಗ ಯಾರು ಈ ಜಡ್ಜಿ ಹಿಂಗಾಗತ್ತಾ ಸರ್ ಅಂತ ಯಾರು ಕೇಳಿಲ್ಲ ನನಗೆ. ಆದರೂ ಪ್ರಶ್ನೆ ಹೇಳ್ತಾ ಇದ್ದೇವೆ. ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಮಂಜಸವೋ ಅಥವಾ ಅಲ್ಲೋ, ಆಯಿತಾ? ಇವಾಗ 1 ವಾರ ಆದಮೇಲೆ ಕಾದು ನೋಡಿ. ನಾವು ಜಡ್ಜ್ಮೆಂಟಾಗ ಜಡ್ಜ್ ಇದ್ದಾಗ ವಾರ 15 ದಿವಸ ಟೈಮ್ ಕೊಡ್ತೀವಿ. ಹಾಗೆ 8 ದಿವಸ ಆಗಲಿ. ಹೌದು ಸರ್, ಅದು ಹೇಗೆ ಸರ್? ಅದಕ್ಕೂ ಅಲ್ಲಿ ಏನಾಗಿದೆ ಅಂದರೆ, ಈ GBAಗೂ ಮತ್ತು ZPTP ಗ್ರಾಮ ಪಂಚಾಯತ್ಗೂ ಎರಡು ವಿಭಿನ್ನವಾದಂಥ ಇದು ಸುಪ್ರೀಂ ಕೋರ್ಟ್ನಾಗ ಏನಾಗಿದೆ, ಫೈನಲ್ ಆಗಿದೆ. ಸುಪ್ರೀಂ ಕೋರ್ಟ್ನಾಗ ಫುಲ್ ಎಲ್ಲವೂ ಸೀಟ್. ಯಾರು ಅಪ್ಲಿಕೇಶನ್ ಹಾಕೋದಿಲ್ಲ, ಏನಿಲ್ಲ ಇಲ್ಲ, ನಿಮ್ಮ ವಿಷಯ ಬನ್ನಿ ಅಂತ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ GBA ಒಂದು ಆಸ್ಪೆಕ್ಟ್. ಈ ಪಂಚಾಯತ್ಗಳು ಏನಾಗಿದೆ ಅಲ್ಲ, ಗ್ರಾಮ ಪಂಚಾಯತ್, ZPTP ಮತ್ತು ಕಾರ್ಪೊರೇಷನ್, ಸ್ಕೂಲ್ ಕಾರ್ಪೊರೇಷನ್, ಅದು ಏನಾಗಿದೆ, ನಾವು ಕೂಡ ಮಾನ್ಯ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕಿದ್ದೇವೆ. ರಿಪಿಟಿಷನ್ ಹಾಕಿದ್ದೇವೆ. ಡೈರೆಕ್ಷನ್ ಕೊಡಿ ಹೈಕೋರ್ಟಿಗೆ, ಬೇಗ ಅವರು ರಿಸರ್ವೇಷನ್ ಕೊಡಲಿ, ಡಿಲಿಮಿಟೇಷನ್ ಕೊಡಲಿ ಆಗ್ತದೆ. ಅವರು ಈಗ ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ಕೊಡುವ ಹಂತದಲ್ಲಿ ಇದ್ದಾವೆ. ಯಾವ ZPTP ಗ್ರಾಮ ಪಂಚಾಯತ್ ಅವರು 2 ವಾರ, 6 ವಾರ, 4 ವಾರ ಇಂಥ ಟೈಮ್ಗಳನ್ನು ಹೇಳಿದ್ದಾರೆ. ಅದು ಮುಗಿಲಿಕ್ಕೂ ಕೂಡ ಬಂದಿದೆ. ಇದು ZPTP ಜೂನ್ 9ಕ್ಕೇನೋ 8-9ಕ್ಕೆ ಡೇಟ್ ಫಿಕ್ಸ್ ಹೈಕೋರ್ಟ್.
ಪಂಚಾಯತಿ